ಸರ್ ಈಗ ಮತ್ತೆ ಬಾಲಕೃಷ್ಣ ಅವರು FIR ಹಾಕ್ಸಕ್ ಮುಂದಾಗಿದ್ದಾರೆ ಅಂತ ಗಾಂಧಿ ಪ್ರತಿಮೆ ಪ್ರತಿಭಟನೆ ಮಾಡಿದವರು ವಿರುದ್ಧವಾಗಿ ತಿರ್ಗಾ ಬಾಲಕೃಷ್ಣ ಅವರು FIR ಚಾಳಿನ ಮುಂದುವರಿಸಿದ್ದಾರೆ. ಏನ್ ಗಲಾಟೆ ಅದು ಸರ್? ಗಾಂಧಿ ಪ್ರತಿಮೆನ ಎ ಮಂಜು ಅವರು ಇಟ್ಟಿದ್ರಲ್ಲ, ಅದನ್ನ ತೆರವುಗೊಳಿಸೋ ಟೈಮಲ್ಲಿ ಇನ್ನು 20 ದಿನ ಇದೆ, ಗಾಂಧಿ ಜಯಂತಿ ಇದೆ, ಅಲ್ಲಿವರೆಗೂ ನೀವು ತೆರವು ಮಾಡಬೇಡಿ, ಈ ತೆರವು ಮಾಡಿದ್ರೆ ಇದೇ ಜಾಗದಲ್ಲಿ ಇಡಿ ಅಂತ ಕೇಳಕ್ಕೆ ಹೋಗಿದ್ದಾಗ ಯಾರು JDS ಅವರು ನಮಗೆ ಗೊತ್ತಿಲ್ಲ ಅದೇನು ನಡೆದಿದೆ ಅಂತ. ಅವ್ರ ವಿರುದ್ಧವಾಗಿ ನಾನು ಏನು ಅಂತ ಗೊತ್ತಿಲ್ಲ ನನಗೆ. ಅದೇನು ನಾನು ಊರಲ್ಲಿಲ್ಲ, ನಾನು ವಿಷಯ ತಿಳ್ಕೊಂಡು ಆಮೇಲೆ ಮಾತಾಡ್ತೀನಿ, ಆಮೇಲೆ ರಿಯಾಕ್ಟ್ ಮಾಡ್ತೀನಿ ಅದಕ್ಕೆ. ಸರ್ ಇವಾಗ ಅವ್ರನ್ನೇ ಕೇಳಿದಿದ್ರೆ ಅವರೇ ಹಣ ಎತ್ತಿ ನೀವು ಯಾವ ಥರ ಹೇಳ್ತಾರೋ ಅದೇ ಥರ ಸ್ಟ್ಯಾಚ್ಯೂ ಇಡ್ತಾ ಇದ್ರಂತ ಅವರು. ನೀವು ಅವ್ರನ್ನ ಗಮನಕ್ಕೆ ತರಲ್ಲ. ಈಗಲೂ ಕೇಳಿ, ನಾನೀಗ ಅವ್ರಿಗೆ ಅಡ್ವಾನ್ಸ್ ಕೊಟ್ಟಿರೋದೇ 5 ಲಕ್ಷ, 35 ಲಕ್ಷದ ವೆಚ್ಚದಲ್ಲಿ ಮಾಡಿಸ್ತಾ ಇದ್ದೀನಿ. ಈಗ ಅವ್ರ ಹಣ ಎತ್ತಿ 25-30 ಲಕ್ಷ ಕೊಟ್ಟರೆ ಅವ್ರ ದುಡ್ಡಲ್ಲೇ ಇಡಿಸ್ತೀನಿ. ಅವ್ರನ್ನ ಬೇಕಾದ್ರೆ ನಿಮಗೆ ಅವನ್ನ ಕೆಲಸ ಮಾಡ್ತಾವನಲ್ಲ, ಅದನ್ನು ವಿಗ್ರಹ ಮಾಡ್ತಾ ಇದ್ದಾನಲ್ಲ, ಅವ್ನ ನಂಬರ್ ಕೊಡ್ತೀವಿ. ಅಷ್ಟೊಂದು ಆಸಕ್ತಿ ಬಂದ್ಬಿಟ್ರೆ ನಮ್ಮ ಮಾಗಡಿ ಪಟ್ಟಣದ ಮೇಲೆ ಅವ್ರಿಗೆಲ್ಲ ಭಾಳ ಅಭಿನಂದನೆ, ಧನ್ಯವಾದ ತಿಳಿಸ್ತೀನಿ. ಈಗ ನಂಬರ್ ಕೊಡ್ತೀನಿ ನಿಮಗೆ, ಮಾಧ್ಯಮದ ಮುಖಾಂತರ ನೀವು ನಂಬರ್ ಕೊಟ್ಬಿಟ್ಟು ಅವ್ರಿಗೆಲ್ಲ ಹಾಕ್ಸ್ತೀವಿ, ಅಕೌಂಟ್ಗೆ ಹಾಕ್ಸಿ ದುಡ್ಡು. ಈಗ 5 ಲಕ್ಷ ಅವ್ನಿಗೆ ಅಡ್ವಾನ್ಸ್ ಕೊಟ್ಟಿರೋದು, ನಾವು ಇನ್ನೂ 30 ಲಕ್ಷ ದುಡ್ಡು ಕೊಡಬೇಕು. 10 ಅಡಿ ಎತ್ತರದ ಸ್ಟ್ಯಾಚ್ಯೂ ನಿಂತಿರತಕ್ಕಂಥ ಗಾಂಧಿ ಸ್ಟ್ಯಾಚ್ಯೂ ಮಾಡ್ತಾ ಇರೋದು. ಅಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಮಾಡೋದು, ಪ್ರತಿಭಟನೆ ಮಾಡೋರು ಅದೇನು ಅಂತ ನಮ್ಗೆ ಸರಿಯಾಗಿ ಗೊತ್ತಿಲ್ಲ. ಆದರೆ ಅಲ್ಲಿ ಸರ್ಕಲ್ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಈಗ ಸ್ಟ್ಯಾಚ್ಯೂ ಇಡೋದು ಆಮೇಲೆ ಅಭಿವೃದ್ಧಿ, ಸರ್ಕಲ್ ಅಭಿವೃದ್ಧಿ ಆದಮೇಲೆ ಅದೇನು ಯಾರು ಕಂಪ್ಲೇಂಟ್ ಕೊಟ್ಟವ್ರೆ ಏನೋ ನಂಗೆ ಗೊತ್ತಿಲ್ಲ, ವಿಚಾರ ತಿಳ್ಕೊಂಡು ಹೇಳ್ತೀನಿ. ಅದು ಏನೋ ಸರ್ಕಾರಿ ಕಾರ್ಯಕ್ರಮ ತಡೆಯೋಕೆ ಹೋದಾಗ ಇಂಜಿನಿಯರ್ಗಳು ಕೊಟ್ಟಿರ್ಬೇಕು. ಅದನ್ನು ಸರ್ಕಾರಿ ಕೆಲಸ ಅಲ್ವಾ ಅದು? ಸಾರ್ವಜನಿಕರ ಕೆಲಸ, ಸರ್ಕಾರಿ ಕೆಲಸ, ಅದು ತಡಿಬೇಕಾದ್ರೆ ಕೊಟ್ಟಿರಬೇಕು. ಅದೇ ಅಡ್ಡಿಪಡಿಸೋರು ಅಂತ ಕೊಟ್ಟಿರಬೇಕು. ಅವ್ರದ್ದು ಏನಾರು ಇದ್ದರೆ ಅವರು DC ಜಿಲ್ಲಾಧಿಕಾರಿಗಳಿದ್ರು, ಬೇರೆ ಬೇರೆ ಅಧಿಕಾರಿ ಅವ್ರೆಲ್ಲ ಮಾತಾಡಬೇಕು, ಮಾಡಬೇಕು. ಈಗ ಭಾಳ ತುಂಬ ಸಂತೋಷ ಆಯಿತು ನಿಮ್ಗಳಿಂದ ಕೇಳಿ, ನಾವು ಕೂಡ ಚಂದ ಎತ್ತು ಕೊಡ್ತೀವಿ ಅಂತೇಳಿ. ಈಗ ದಯಮಾಡಿ ನೀವೇ ನೇತೃತ್ವ ತಗೊಂಡು, ಸುದಿ ಅವರು ನೇತೃತ್ವ ತಗೊಂಡು ನಂಬರ್ ಕೊಡ್ತೀವಿ. ಅವ್ರ ಅಕೌಂಟ್ಗೆ 25 ಲಕ್ಷ ಅವ್ರು ಹಾಕ್ಲಿ, ಹೇಳ್ರಿ 25 ಲಕ್ಷ ಅವ್ರು ಹಾಕಿದ್ರೆ ಅವ್ರ ಹೆಸರು ಕೂಡ ಹಾಕ್ಸ್ತೀನಿ ಮುಂದೆ ಬರೋದಕ್ಕೆ. ಹಿಂದೆ ನಾನು ಮಾಡಿಸಿದ್ದೆ, ನಾನು ಮಾಡಿದಂಥ ಗಾಂಧಿ ಸ್ಟ್ಯಾಚ್ಯೂನ ಕಿತ್ತಾಕಿದ್ರು. ಹಿಂದೆ ನನ್ನ ಹೆಸರು ಇತ್ತು, ನನ್ನ ಹೆಸರು ತೆಗೆದ್ರು. ಅವತ್ತು ನಾನೇನು ಪ್ರತಿಭಟನೆ ಮಾಡಲಿಲ್ಲ. ನಾನು ಇನ್ನೂ ಚೆನ್ನಾಗಿ ಇರ್ತಾರೆ ಅಂತಂದರೆ ನಾನು ಬಿಡಪ್ಪ, ಸಂತೋಷ, ಇನ್ನೂ ಒಳ್ಳೇದು ಇಡ್ಲಿ ಅವರು ಅಂತೇಳಿ ನಾನು ಖುಷಿಪಟ್ಟೆ. ಅವಾಗ ನಾನು ಮಾಡ್ಬೋದಾಗಿತ್ತಲ್ವ, ನಾನು ಮಾಡೋಕ್ಕೆ ಹೋಗಲಿಲ್ಲ. ಈಗ ನಾವು ಒಳ್ಳೇದು ಮಾಡ್ತಾಯಿದ್ದೀವಿ. 25 ಲಕ್ಷ ಅವ್ರ ಕಡೆಯಿಂದ ಕೊಟ್ಟರೆ ಅವ್ರನ್ನೂ ಕರಿತೀವಿ ಇದಕ್ಕೆ. ಅದು ಪ್ರೈವೇಟಾಗಿ ಮಾಡಿರೋದು, ಸರ್ಕಾರದಿಂದ ಮಾಡ್ತಾ ಇರ್ತಕ್ಕಂಥದ್ದೆಲ್ಲ ಸ್ಟ್ಯಾಚ್ಯೂ, ಪ್ರೈವೇಟ್ ಸ್ಟ್ಯಾಚ್ಯೂ. 25 ಲಕ್ಷ ಜನತಾದಳದವರು, BJP ಅವರು ಸೇರಿ ಕೊಟ್ಟರೆ ಅವ್ರನ್ನೂ ಆಹ್ವಾನ ಮಾಡ್ತೀವಿ, ಅವ್ರಿಗೂ ಸನ್ಮಾನ ಮಾಡ್ತೀವಿ. ಈ ನಿಮ್ಗೆ ನಂಬರು ಕೊಡ್ತೀವಿ, ಅವ್ರ ಅಕೌಂಟಿಗೆ ದುಡ್ಡು ಹಾಕಿ ಕೇಳಿ. ಭಾಳ ಸಂತೋಷ ಇದೆ ಈ ಮಾತು ಕೇಳಿ ನನಗೆ. ನಾವು ಕೂಡ ಕೊಡ್ತೀವಿ ಅಂದ್ರಲ್ಲ, ಭಾಳ ಸಂತೋಷ. ಎಲ್ಲ ಸೇರಿ ಅಭಿವೃದ್ಧಿ ಮಾಡೋಣ ಮಾಗಡಿ ಪಟ್ಟಣ. ತಿರುಮಲೆ ರಸ್ತೆ ಆರಂಭ ಆಗಿ ದಯವಿಟ್ಟು ಭೇಟಿ ಕೊಡಿ ಸರ್. ಅವನಿಗೆ ನೋಟಿಸ್ ಕೊಡೋಕೆ ಹೇಳಿದ್ದೀನಿ ಕಾಂಟ್ರಾಕ್ಟರ್ಗೆ. ಒಂದ್ಸಲ ದಯವಿಟ್ಟು ಅಲ್ಲಿ ಭೇಟಿ ಕೊಡ್ಬೇಕು ಸರ್. ಭೇಟಿ ದಿವಸ ಕೊಡ್ತಾ ಇದ್ದೀನಿ. ಅಲ್ಲಿ ಬಂದಾಗೆಲ್ಲ ಇಳಿದು ನೋಡಿದ್ದೀನಿ. ಅಲ್ಲಿ ಒಂದು ನಿಮಿಷ ತಡ ಯಾಕಾಯ್ತಾ ಇದೆ ಅಂತ ಅಂದ್ರೆ, ಅಲ್ಲಿ UG ಕೇಬಲ್ ಲೈನ್ ಒಂದು ಸ್ವಲ್ಪ ಅದನ್ನ ಎತ್ತದಷ್ಟು ಸುಲಭದ ಕೆಲಸ ಅಲ್ಲ. ಯಾಕಂದ್ರೆ ಅದರಿಂದ ಡ್ಯಾಮೇಜ್ ಆದರೆ ಸಮಸ್ಯೆ ಆಯ್ತದೆ ಅಂತ ನಿಧಾನಕ್ಕೆ ಕೆಲಸ ಕಾಮಗಾರಿ ನಡೀತಾ ಇದೆ. ಜೊತೆಗೆ ಈಗ ವಾಟರ್ ಸಪ್ಲೈ ಲೈನ್ ಇವತ್ತೆಲ್ಲ ಇಳಿದಿದ್ದೆ, ನಾನು ಮಾತಾಡಿದೆ. ವಾಟರ್ ಸಪ್ಲೈ ಲೈನು ಡ್ಯಾಮೇಜ್ ಆಗೈತೆ ಅಂತ ಹೇಳಿದ್ರು. ಅದಕ್ಕೆ ಅದನ್ನೆಲ್ಲ ಸರಿ ಮಾಡ್ಬಿಟ್ಟು ಅದೇನು ಕಾಂಕ್ರೀಟ್ ಹಾಕೋದು 3 ದಿವಸದ ಕೆಲಸ. ಅದು UGD ಪಾಸ್ ಆದ್ರೆ ಸಾಕು ಸರ್. UGD ವಾಟರ್ ಲೈನ್ ಹೊಡೆದಾಕ್ಬಿಟ್ಟಿದ್ದಾರೆ. ಅದೇ ಕೆಲಸ ಮಾಡ್ಬೇಕಾದ್ರೆ ಹೊಡೆದಾಕವ್ರೆ, ಅದನ್ನ ಸರಿ ರಿಪೇರಿ ಮಾಡ್ತಾ ಇರೋದು ಸ್ವಲ್ಪ ಲೇಟ್ ಆಯ್ತದ ಅಷ್ಟೇ. ನೋಟಿಸ್ ಕೊಟ್ಟಿದ್ದೀವಿ ಅವನಿಗೆ. ಅವನು 3 ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತೀನಿ, ನನ್ನ ಜವಾಬ್ದಾರಿ ಅಂತ ವಾಪಸ್ ಇಲಾಖೆ ಫಾರಂ ಅಲ್ಲಿ ಚನ್ನಪ್ಪ ಬಡಾವಣೆಯಿಂದ 6 ಅಡಿ ನಿಂತಿದೆ ಸರ್ UGD. ಒಂದ್ಸಲ ನೋಡೋಣ, ಭೇಟಿ ಕೊಡ್ತೀನಿ.